ವಿಶ್ವವಿಖ್ಯಾತ ಮತ್ತು ಕೋಮು ಸೌಹಾರ್ದತೆಯ ಪ್ರತೀಕ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಆದರೆ ಪ್ರತಿ ಬಾರಿ ಕರಗದಲ್ಲೂ ಕೂಡ ವಿವಾದಗಳಿಲ್ಲದೆ ಮುಕ್ತಾಯ ಆಗದೇ ಇಲ್ಲ. ಈ ಬಾರಿ ಇನ್ನೊಂದು ರೀತಿಯ ವಿವಾದ ಏನಂದರೆ, ಸರ್ಕಾರ 1.5 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ, ಆದರೆ BBMPಯವರು ದುಡ್ಡು ಕೊಡ್ತಿಲ್ಲ ಅಂತ ಈ ಕರಗ ಸಮಿತಿಯವರು ಶುರು ಮಾಡಿದ ಕಥೆ. ಇವತ್ತಿಡೀ ದಿನ ಒಂದು ಕಡೆ ಇಲ್ಲ ದುಡ್ಡು ಕೊಟ್ಟಿದ್ದೀವಿ, ನಿನ್ನೆ ತಾನೇ 40 ಲಕ್ಷ ಬಿಡುಗಡೆ ಮಾಡಿದ್ದೀವಿ ಅಂತಾರೆ, ಮತ್ತೊಂದು ಕಡೆ ಇಲ್ಲ ಅಂತಾರೆ. ಒಟ್ಟಾರೆ ಇವತ್ತು ರಾತ್ರಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಡೆಯುತ್ತೆ. ಇಷ್ಟೆಲ್ಲ ವಿವಾದಗಳ ನಡುವೆ ಕೂಡ ನಡೆಯುತ್ತೆ. ಬೆಂಗಳೂರು ಕರಗೋತ್ಸವದಲ್ಲಿ ಆರ್ಥಿಕ ಅಪಸ್ವರ ಈ ಬಾರಿ ಕೇಳಿಬಂದಿದ್ದು ಬಹಳ ಮುಖ್ಯವಾಗಿ. ದುಡ್ಡು ಅಂದರೆ ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಹಾಗೆ ದ್ರೌಪದಮ್ಮನ ಕರಗೋತ್ಸವದಲ್ಲಿ ಇದೆಂಥ ಗೊಂದಲ ಅಂತ ಎಲ್ಲರೂ ಕೂಡ ಇಡೀ ಬೆಂಗಳೂರಿಗರಿಗೆ ಸಂಭ್ರಮ ಪಡ್ತಕ್ಕಂಥ ಒಂದು ಕರಗಕ್ಕೆ ಇಷ್ಟೆಲ್ಲ ವಿಘ್ನಗಳ. ಕರಗೋತ್ಸವಕ್ಕೆ ಸರ್ಕಾರ ಹಣ ಕೊಟ್ಟಿಲ್ವಾ? ಹಾಗಾದರೆ ಸಮಿತಿಯವರು ಮತ್ತು ಪೂಜಾರಿ ಅರ್ಚಕ ಜ್ಞಾನೇಂದ್ರ ಹೇಳೋ ಪ್ರಕಾರ ಕೊಟ್ಟಿಲ್ಲ. ನಾವೇ ದುಡ್ಡು ಹಾಕಿದ್ದೀವಿ, ಭಕ್ತರೇ ದುಡ್ಡು ಹಾಕಿದ್ದೀವಿ, ಭಕ್ತರೇ ಈ ಬಾರಿಯ ಕರಗ ನಡೆಸ್ತಾ ಇದ್ದಾರೆ. ಹಾಗಾದರೆ ಸರ್ಕಾರ ದುಡ್ಡು ಕೊಟ್ಟಿಲ್ವಾ? ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲ ಬಾರಿಗೆ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿದ್ದು ಪೂಜಾರಿ ಜ್ಞಾನೇಂದ್ರ ಪ್ರತ್ಯಕ್ಷರಾಗ್ತಾರೆ. ಅವರೇ ಹೇಳ್ತಾರೆ ದುಡ್ಡು ಕೊಟ್ಟಿಲ್ಲ. ಒಬ್ರು ಹೇಳ್ತಾರೆ ನಾನು 20 ಲಕ್ಷ ಹಾಕಿದ್ದೀನಿ ಅಂತಾರೆ, ಇನ್ನೊಬ್ರು ಹೇಳ್ತಾರೆ ಇಲ್ಲ 40 ಲಕ್ಷ ಖರ್ಚಾಗಿದೆ ಅಂತ, 60 ಲಕ್ಷ ಆಗಿದೆ. ಎಂಥ ಜಟಾಪಟಿ ಇದು ಅಂತ. ಕೊನೆಗೆ ಮುಜರಾಯಿ ಸಚಿವರು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿ ಬಂತು. ಹಾಗಾದರೆ ಏನು ನಡೀತು ಇವತ್ತು ಇಡೀ ದಿನ ಡೆವಲಪ್ಮೆಂಟ್ಸ್ ನೋಡೋಣ ಬನ್ನಿ. ಬೆಂಗಳೂರು ಕರಗೋತ್ಸವದಲ್ಲಿ ಮನಿ ಜಟಾಪಟಿ. ಕರಗೋತ್ಸವಕ್ಕೆ ಸರ್ಕಾರ ಹಣ ಕೊಟ್ಟಿಲ್ವಾ? ಭಕ್ತರ ಹಣದಲ್ಲೇ ಕರಗ ನಡೀತಾ ಇದ್ಯಾ? ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ವಿಜೃಂಭಣೆಯ ಬೆಂಗಳೂರು ದ್ರೌಪದಮ್ಮ ಕರಗೋತ್ಸವ ಕಳೆದ 8 ದಿನಗಳಿಂದ ನಡೀತಾ ಇದೆ. ಇಂದು ಶಕ್ತ್ಯೋತ್ಸವ ನಡೆಯಲಿದ್ದು ಇದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಈ ಮಧ್ಯೆ ಅಪಸ್ವರವೊಂದು ಕೇಳಿ ಬಂದಿದೆ. ಕರಗೋತ್ಸವಕ್ಕೆ ಸರ್ಕಾರ ಮೀಸಲಿಟ್ಟಿರುವ 1.5 ಕೋಟಿ ಹಣದಲ್ಲಿ ಸ್ವಲ್ಪವೂ ಬಿಡುಗಡೆ ಮಾಡಿಲ್ಲ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಕರಗೋತ್ಸವದ ಸಂಭ್ರಮದ ನಡುವೆ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ಕರಗೋತ್ಸವಕ್ಕೆ ಈವರೆಗೂ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ನಾವೇ 60 ಲಕ್ಷ ಹಣ ಖರ್ಚು ಮಾಡಿ ಕರಗೋತ್ಸವ ಮಾಡ್ತಾ ಇದ್ದೀವಿ. ಹೂವಿನ ಕರಗೋತ್ಸವಕ್ಕೂ ದುಡ್ಡಿಲ್ಲ ಅಂತ ಧರ್ಮರಾಯಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷ ಸತೀಶ್ ಆರೋಪ ಮಾಡಿದ್ದಾರೆ. ಸರ್ಕಾರದಿಂದ 1.5 ಕೋಟಿ ಹಣ ಮೀಸಲಿಟ್ಟಿದೆ. ಆದರೆ ನಮ್ಮ ಜನಾಂಗಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಇದುವರೆಗೂ ನಮಗೆ ಸರ್ಕಾರ ಮೀಸಲಿಟ್ಟಿರೋ ಹಣ ನಮಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಇದು 9ನೇ ದಿವಸ ಜಾತ್ರೆ ನಡೀತಾ ಇದೆ. ಆದರೆ ನಾನು ಅಧ್ಯಕ್ಷ, ನಾನು ಪೂಜಾರಿ ಅವರು, ಇತಿಹಾಸದಲ್ಲೇ ಪೂಜಾರಿ ಅವರು ದುಡ್ಡು ಹಾಕೊಂಡು ಮಾಡ್ತಾ ಇರೋದು ಇದೇ ಫಸ್ಟ್ ಅನ್ಸುತ್ತೆ. ಅವರು, ನಾನು ಮತ್ತೆ ನಮ್ಮ ಕಮಿಟಿ ಅವರು ನಾವೇ ದುಡ್ಡು ಹಾಕಿ ಇಷ್ಟು ದಿವಸ ಜಾತ್ರೆ ನಡೆಸಿರೋದು. BBMPಯಿಂದ ನಿನ್ನೆಯೇ ಬಿಡುಗಡೆ, ಹಣ ಕೊಟ್ಟಿಲ್ಲ ಅನ್ನೋದು ಸುಳ್ಳು. PR ರಮೇಶ್. ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷ ಸತೀಶ್ ಆರೋಪವನ್ನು ತಳ್ಳಿ ಹಾಕಿರುವ ಮಾಜಿ ಮೇಯರ್ PR ರಮೇಶ್ ಹೊಸ ಆರೋಪ ಮಾಡಿದ್ದಾರೆ. ಕಳೆದ ವರ್ಷ ಸತೀಶ್ ಮತ್ತು ಅವರ ಮಾವ 60 ಲಕ್ಷ ಹಣ ಡ್ರಾ ಮಾಡಿಕೊಂಡಿದ್ರು. ಅದಕ್ಕೆ ಸರಿಯಾದ ಬಿಲ್ ಕೊಟ್ಟಿಲ್ಲ, ಹೀಗಾಗಿ ಗೊಂದಲವಾಗಿದೆ. ಆದರೆ ಈ ಬಾರಿಯ ಕರಗೋತ್ಸವಕ್ಕೆ ನಿನ್ನೆಯೇ BBMPಯಿಂದ 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಸತೀಶ್ ಹಣ ಹಾಕಿ ಕರಗ ನಡೆಸಿದ್ದೇವೆ ಅನ್ನೋದು ಸುಳ್ಳು ಎಂದಿದ್ದಾರೆ. ಆದರೆ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷ ಸತೀಶ್ ನಿರಾಕರಿಸಿದ್ದಾರೆ. ಪೂಜಾರಿ ಜ್ಞಾನೇಂದ್ರ ಸೇರಿ ನಾವೆಲ್ಲ 60 ಲಕ್ಷ ಹಾಕಿದ್ದೀವಿ ಅಂದಿದ್ದಾರೆ. ನಾನು ನಿನ್ನೆ ಇಲ್ಲ ಮೊನ್ನೆ ಚೀಫ್ ಕಮಿಷನರ್ BBMP ಹತ್ರ ಮಾತನಾಡಿ ಕೂಡಲೇ ಇಮಿಡಿಯೇಟಾಗಿ ರಿಲೀಸ್ ಮಾಡಿ ಅಂತ ಹೇಳಿದ್ದಕ್ಕೆ ನಿನ್ನೆ ಬೆಳಿಗ್ಗೆ 40 ಲಕ್ಷ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅವ್ರಿಗಾಗಿಲ್ಲ ಅಂತ ಅವರ ಆರೋಪ. ಅವರು ಕೊಡಬೇಕು ಅಂತ. ಪಬ್ಲಿಕ್ ಮನಿ ಯುಟಿಲೈಸೇಷನ್ ಮಾಡಬೇಕು ಅಂದರೆ ಅದಕ್ಕೊಂದು ಪ್ರೊಸೀಜರ್ ಇದೆ, ಅದರದ್ದೇ ಆದಂಥ ಕಾನೂನು ಮತ್ತು ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ರಿಲೀಸ್ ಆಗಬೇಕು. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನಾವು ಯಾವುದೇ ರೀತಿಯಲ್ಲೂ ರಿಲೀಸ್ ಮಾಡೋಕ್ಕಾಗೋದಿಲ್ಲ. ನಾನು ಖರ್ಚು ಮಾಡಿಬಿಟ್ಟು ನನಗೆ ದುಡ್ಡು ಕೊಡಿ, ನಾನು ಖರ್ಚು ಮಾಡಿದ್ದೀನಿ ಅಂದರೆ ಅದೆಲ್ಲ ಒಪ್ಪೋದಿಲ್ಲ. 100 ಜನ ಖರ್ಚು ಮಾಡ್ತಾ ಇದ್ದಾರೆ, ಆ 100 ಜನಕ್ಕೆ ನಾವು ಕೊಡೋಕ್ಕಾಗತ್ತಾ? ಅದರಿಂದ ಅವ್ರವ್ರು ಖರ್ಚು ಮಾಡೋದು ಹೌದು ಬೇರೆ. ಆದರೆ ಸರ್ಕಾರ ಖರ್ಚು ಮಾಡ್ತಕ್ಕಂಥ ಹಣನ ಸರ್ಕಾರ ಯಾವ ರೀತಿ ಅದನ್ನು ಜುಡಿಷರಿ ಖರ್ಚು ಮಾಡೋದಿದೆ ಅದು ಕಾನೂನು ಪ್ರಕಾರನೇ ಖರ್ಚು ಮಾಡಬೇಕಾಗತ್ತೆ. ಅದನ್ನು ಈಗ ಆಲ್ರೆಡಿ 40 ಲಕ್ಷ ರೂಪಾಯಿ BBMP DC ಅಕೌಂಟ್ಗೆ ಆಗಿದೆ. ಅದನ್ನು ಕ್ರಮಬದ್ಧವಾಗಿ ಖರ್ಚು ಮಾಡೋದು. ಇವತ್ತು ಲಾಸ್ಟ್ ಡೇ ಜಾತ್ರೆ. ಇವಾಗ ಆಲ್ರೆಡಿ 65 ಲಕ್ಷ ಕೈಯಿಂದ ಹಾಕಿದ್ದೀರಿ. ಯಾರು ಇದನ್ನು ತಗೊಳ್ತಲ್ಲ. ನಾವು ಹೇಳ್ಬಾರ್ದು ಅಂತ ಇದ್ರಿ ಕೊನೆ ಮೂಮೆಂಟಲ್ಲಿ. ಆದರೆ ಯಾರಿಗೂ ಗೊತ್ತಿಲ್ಲ, ನಾವು ಸರ್ಕಾರ ಕೊಡುತ್ತೆ, ಮುಜರಾಯಿ ಕೊಟ್ಬಿಟ್ಟಿದ್ದಾರೆ. ಇದು ಸ್ವಲ್ಪ ರಾಂಗ್ ಮೆಸೇಜ್ಗಳು. ಕರಗ ಸಮಿತಿಯ ಅಧ್ಯಕ್ಷ ಸರ್ಕಾರದಿಂದ ಯಾವುದೇ ರೀತಿ ದುಡ್ಡನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮಾಜಿ ಮೇಯರ್ PR ರಮೇಶ್ ಮಾತ್ರ ಈ ಆರೋಪವನ್ನು ತಳ್ಳಿ ಹಾಕಿ ಈ ಹಿಂದೆ ಕಳೆದ ವರ್ಷ ಸತೀಶ್ ಅವರ ಅಕೌಂಟ್ಗೆ 60 ಲಕ್ಷ ರೂಪಾಯಿ ಕರಗಕ್ಕಾಗಿಯೇ ದುಡ್ಡನ್ನು ಕಳಿಸಲಾಗಿತ್ತು. ಆದರೆ ಆ ದುಡ್ಡಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪ
ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಈ ವರ್ಷದ ಕರಗದ ಖರ್ಚಿಗಾಗಿ ಬಿಬಿಎಂಪಿ ಆಲ್ರೆಡಿ 40 ಲಕ್ಷ ರೂಪಾಯಿ ದುಡ್ಡನ್ನ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸತೀಶ್ ಜೊತೆಗೆ ಜ್ಞಾನೇಂದ್ರ ಕುಮಾರ್ ಇಬ್ಬರು ಹೇಳ್ತಾ ಇರುವಂಥದ್ದು, ನಾವು 60 ಲಕ್ಷ ದುಡ್ಡನ್ನ ಹಾಕಿ ಈ ವರ್ಷದ ಕರಗಕ್ಕೆ ಆಲ್ರೆಡಿ ಅದನ್ನ ಖರ್ಚು ಮಾಡಿದೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಮಾಧ್ಯಮಗಳ ಮುಂದೆ ಕರಗ ಪೂಜಾರಿ ಪ್ರತ್ಯಕ್ಷ, ಕರಗ ಸಮಿತಿ ಇಬ್ಬಾಗಕ್ಕೆ ಡಿಸಿಎಂ ಡಿಕೆ ಬೇಸರ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದ ಮುಂದೆ ಬಂದ ಕರಗದ ಪೂಜಾರಿ ಜ್ಞಾನೇಂದ್ರ ಮಾತನಾಡಿದ್ದು, ಕರಗೋತ್ಸವದಲ್ಲಿನ ಹಣಕಾಸಿನ ವಿಚಾರದಲ್ಲಿ ಬೇಸರ ಹೊರಹಾಕಿದ್ದಾರೆ. ಇದೇ ಮೊದಲ ಬಾರಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಸರ್ಕಾರದಿಂದ 1 ರೂಪಾಯಿ ಬಂದಿಲ್ಲ. ನಾನೇ 20 ಲಕ್ಷ ಹಣ ಹಾಕಿದ್ದೀನಿ. ಕಾಣದ ಕೈಗಳು ಕರಗಕ್ಕೆ ಕೆಟ್ಟ ಹೆಸರು ತರಲು ಹೀಗೆ ಮಾಡ್ತೀವಿ ಅಂತ ಕರಗ ಹೊರುವ ಪೂಜಾರಿ ಜ್ಞಾನೇಂದ್ರ ಬೇಸರಿಸಿದ್ದಾರೆ. ಸಮಿತಿಯಲ್ಲಿನ ಕಿತ್ತಾಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಕಾಣದ ಕೈ ಹಿನ್ನೆಲೆ ಕೈಗಳು ಈ ಥರ ಕೆಲಸಗಳು ಯಾರು ಹೇಳಿದಾರೆ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ, ನಾವು ಬಜೆಟಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದರೆ ನಾವು ಯಾರು ಅಧಿಕೃತವಾಗಿ ಏನು ಕರಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರಗವನ್ನ ಹೊರುವಂತಹ ಜ್ಞಾನೇಂದ್ರ ಕುಮಾರ್ ಅವರು ಮಾತನಾಡಿದ್ದಾರೆ. ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಕರಗದ ವಿಚಾರದಲ್ಲಿ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು, ಜೊತೆಗೆ ಸರ್ಕಾರ ದುಡ್ಡನ್ನ ಹಾಕಿಲ್ಲ ಅನ್ನುವಂತಹ ಅಸಮಾಧಾನವನ್ನ ಹೇಳ್ತಾ ಇದ್ದಾರೆ. ಜೊತೆಗೆ 20 ಲಕ್ಷ ರೂಪಾಯಿ ದುಡ್ಡನ್ನ ನಾನೇ ಕೈಯಾರೆ ಕರಗಕ್ಕೆ ಹಾಕಿದ್ದೀನಿ. ಕರಗದ ವಿಚಾರದಲ್ಲಿ ಕೆಟ್ಟ ರಾಜಕೀಯ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ವಿವಾದದ ಬಗ್ಗೆ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಈ ಮಧ್ಯೆ ಪಬ್ಲಿಕ್ ಟಿವಿಗೆ ಬೆಂಗಳೂರು ನಗರ ಡಿಸಿ ಜಗದೀಶ್ ಪ್ರತಿಕ್ರಿಯಿಸಿದ್ದು, ಈ ಬಾರಿ ಜಿಲ್ಲಾಡಳಿತ ಕರಗ ನಡೆಸ್ತಾ ಇದೆ. ಯಾರ ಸಮಿತಿಯ ಅಕೌಂಟ್ಗೂ ಹಣ ಹಾಕೋದಿಲ್ಲ. ಎಲ್ಲವೂ ಜಿಲ್ಲಾಡಳಿತದ ಜವಾಬ್ದಾರಿಯಾಗಿದೆ. ಕರಗ ವಿಜೃಂಭಣೆಯಿಂದ ನಡೆಯಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಕಳೆದ ಬಾರಿ ಅಕ್ರಮ ಆಗಿರುವ ಅನುಮಾನದ ಹಿನ್ನೆಲೆ ನಾವು ತನಿಖೆ ಮಾಡ್ತೀವಿ ಎಂದೇಳಿದ್ದಾರೆ. ಇದೆಲ್ಲ ಗೊಂದಲದ ನಡುವೆ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಭಕ್ತರು ಕರ್ಪೂರ ಸೇವೆ ಮಾಡಿದ್ರು. ಕಬ್ಬನ್ ಪಾರ್ಕ್ ಬಳಿಯ ಕರಗದ ಗುಂಟೆ ಬಳಿ ತೆರಳಿ ಪೂಜೆ ನಡೆಸಲಾಯಿತು. ಒಟ್ಟಾರೆ ಕರಗ ಅನ್ನೋದು ಬೆಂಗಳೂರಿನ ಹೆಮ್ಮೆಯಾಗಿದೆ. ಆದ್ರೀಗ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿರುವುದು ಭಕ್ತರಲ್ಲೂ ಬೇಸರ ತಂದಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.